ಭಾರತ ಜಪಾನ್ನ ಹಿಂದಿಕ್ಕಿ 4th ಲಾರ್ಜೆಸ್ಟ್ ಎಕಾನಮಿ ಆಗಿದೆ. ಬಟ್ ಪ್ರಾಬ್ಲಮ್ ಈಸ್ ಇಡೀ ಪ್ರಪಂಚನ ಇದನ್ನು ಒಪ್ಕೊಂಡು ಅಪ್ರಿಷಿಯೇಟ್ ಮಾಡಿದ್ರು ನಮ್ಮ ಕೆಲವು ಭಾರತೀಯರೇ ಇದನ್ನು ವಿರೋಧ ಮಾಡ್ತಾರೆ. ಅಂಡ್ ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ಜಪಾನ್ ಭಾರತಕ್ಕಿಂತ ಎಷ್ಟೋ ಮುಂದೆ ಇದೆ ಅಂತಾರೆ. ಎಸ್, ಅಫ್ಕೋರ್ಸ್ ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ $2,400 ರಿಂದ $2,700 ಇದೆ. ಹಾಗೆ ಜಪಾನ್ನ ಪರ್ ಕ್ಯಾಪಿಟಲ್ ಇನ್ಕಮ್ $34,000 ದಿಂದ $35,000 ಇದೆ. ಇದು ತುಂಬಾ ಜಾಸ್ತಿನೇ ಅನಿಸಬಹುದು, ಬಟ್ ಕಾಸ್ಟ್ ಆಫ್ ಲಿವಿಂಗ್ ಜಪಾನ್ ನಲ್ಲಿ ಭಾರತಕ್ಕೆ ಕಂಪೇರ್ ಮಾಡಿದ್ರೆ 6 ಪಟ್ಟು ಜಾಸ್ತಿ ಇದೆ. ಎಕ್ಸಾಂಪಲ್ ಹೇಳ್ತೀನಿ, ರೆಸ್ಟೋರೆಂಟ್ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ರೆಸ್ಟೋರೆಂಟ್ಗಳು 55% ಚೀಪ್, ಗ್ರಾಸರೀಸ್ ಅಂದ್ರೆ ದಿನಬಳಕೆ ವಸ್ತುಗಳು 67% ಚೀಪು, ಟ್ರಾನ್ಸ್ಪೋರ್ಟೇಷನ್ ಮೋರ್ ದೆನ್ 50% ಚೀಪು, ಹೌಸಿಂಗ್ ಅಂದ್ರೆ ಬಾಡಿಗೆ ಮನೆ ಅಥವಾ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂದ್ರೆ 73.6% ಚೀಪು ಜಪಾನಿಗೆ ಕಂಪೇರ್ ಮಾಡಿದ್ರೆ. ಚೈಲ್ಡ್ ಕೇರ್ ಭಾರತದಲ್ಲಿ 84% ಚೀಪು, ಸ್ಪೋರ್ಟ್ಸ್ ಅಂಡ್ ಎಂಟರ್ಟೈನ್ಮೆಂಟ್ 46% ಚೀಪು, ಕ್ಲಾತಿಂಗ್ ಅಂದ್ರೆ ಬಟ್ಟೆ 33% ಚೀಪು. ಇನ್ನ ಬಿಡಿಸಿ ಹೇಳ್ಬೇಕಂದ್ರೆ ಒಂದು MRI ಸ್ಕ್ಯಾನ್ ಮಾಡಿಸೋಕೆ ಇಂಡಿಯಾದಲ್ಲಿ ಒಂದು 1,500 ರಿಂದ 20,000 ಖರ್ಚಾಗುತ್ತೆ. ಅದೇ ಜಪಾನ್ನಲ್ಲಿ 17 ರಿಂದ 80,000 ಖರ್ಚಾಗುತ್ತೆ. ಒಂದು ಹಾರ್ಟ್ ಟೆಸ್ಟ್ ಅಂದ್ರೆ ECG ಭಾರತದಲ್ಲಿ 200 ರಿಂದ 500 ರೂಪಾಯಿ ಆಗೋಗುತ್ತೆ. ಅದೇ ಜಪಾನ್ನಲ್ಲಿ ಇದೇ ಟೆಸ್ಟ್ಗೆ 10,000 ರೂಪಾಯಿ ಬೇಕು ಮಿನಿಮಮ್. ಅಂಡ್ ಇಂಡಿಯಾದಲ್ಲಿ ನಾವು 20 ರಿಂದ 40,000 ದುಡಿದ್ರೆ ಅದೇ ವ್ಯಕ್ತಿ ಜಪಾನಲ್ಲಿ ಬದುಕಬೇಕು ಅಂದ್ರೆ 1,20,000 ರಿಂದ 1,80,000 ದುಡಿಬೇಕು. ಏನ್ ಗೊತ್ತಾ, ತನ್ನ ದೇಶದ ಬೆಳವಣಿಗೆಯನ್ನು ಸಹಿಸದ ವ್ಯಕ್ತಿ ಒಬ್ಬ ಆತಂಕವಾದಿಗಿಂತ ಡೇಂಜರ್.